ಈಗ ನಾವು ರಾಯಪುರಂ ಕ್ಷೇತ್ರ 137ನೇ ವಾರ್ಡ್ನಲ್ಲಿದ್ದೀವಿ. ಹಾಗೆ ಇಲ್ಲಿ CS ರಾಧಾಕೃಷ್ಣರವರು JDS ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಸೊ ಈಗ ಅವರು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಮತ್ತೆ ಇಲ್ಲಿರ್ತಕ್ಕಂಥ ಅಹವಾಲುಗಳು ಯಾವ ಥರ ಸ್ವೀಕಾರ ಮಾಡ್ತಾರೆ ಮತ್ತೆ ಜನರಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ನಮ್ಮ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಈಗ ಎಷ್ಟೋ ಜನ ತುಂಬ ಜನ ಎಲೆಕ್ಷನ್ ನಿಲ್ತಾ ಇದ್ದಾರೆ, ಅವ್ರಿಗಾದಂಥ ಉದ್ದೇಶಗಳಿರ್ತವೆ. ಮತ್ತೆ ನಿಮ್ಮ ಉದ್ದೇಶ ಏನು? ನಾವು ಎಲ್ಲರಿಗೂ ಸಮಾಜ ಸೇವೆ ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಮೊಟ್ಟ ಮೊದಲಾಗಿದೆ. ಈಗಾಗಲೇ 20 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಬಡವರಿಗೆ ಗಾಳಿ ಪುಸ್ತಕಗಳು, ಮದುವೆಗಳು, ದೇವಸ್ಥಾನಗಳು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀನಿ. ಅಂಗವಿಕಲರಿಗೆ ನನ್ನ ಕೈಲಿ ಆದಷ್ಟು ಇದುವರೆಗೂ ಸಹಾಯ ಮಾಡಿದ್ದೀನಿ. ಅದಕ್ಕೆ ಜನ ನಾನು ರಾಧಾಕೃಷ್ಣನ ಗುರುತಿಸ್ತಾ ಇದ್ದಾರೆ ಅಂತ ನಿಮ್ಮ ಉದ್ದೇಶ. ಸೊ ಅದಾದ ನಂತರ ಮತ್ತೆ ನೀವು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ? ಈ ರಾಯಪುರಂ ವಾರ್ಡ್ನಲ್ಲಿ 132ನೇ ವಾರ್ಡ್ನಲ್ಲಿ 137ನೇ ವಾರ್ಡಲ್ಲಿ ತುಂಬಾ ಸಮಸ್ಯೆಗಳಿದೆ. ಆ ಸಮಸ್ಯೆಗಳೆಲ್ಲ ನಿಮಗೆ ಗೊತ್ತಾ? ಅರಿವು ಅಂದ್ರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಮಾಹಿತಿ ಇದೆ. ತುಂಬ ಇಲ್ಲಿ ಕೆಲಸಗಳು ಮಾಡಬೇಕು. ನಾವು ಗೆದ್ದು ಬಂದ ತಕ್ಷಣ ಜನರು ಏನು ಕೇಳ್ತಾರೋ ಅದನ್ನು ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನೀರಿನ ಸಮಸ್ಯೆ ಆಗಲಿ, ವಿದ್ಯುತ್ ಸಮಸ್ಯೆ ಆಗಲಿ, ಹೆಲ್ತ್ ಕ್ಲೀನಿಂಗ್ ಆಗಲಿ, ಡ್ರೈನ್ಸಲ್ಲಿ ಕ್ಲೀನಿಂಗ್ ಆಗಲಿ, ಎಲ್ಲ ಕೆಲಸಗಳು ಮಾಡೋಕ್ಕೆ ನಾವು ನಮ್ಮ ಪಕ್ಷದಿಂದ JDS ಪಕ್ಷದಿಂದ ನಾನು ಅಭ್ಯರ್ಥಿ ಆಗಿದ್ದೀನಿ. ನಮ್ಮ ಜಮೀರ್ ಅಹಮದ್ ಅವರು ನನಗೆ ರೈಟ್ ಹ್ಯಾಂಡ್ ಆಗಿರ್ತಾರೆ. ಅವರು ನಾನು ಬಂಟನಾಗಿದ್ದು ಎಲ್ಲ ಕೆಲಸಗಳು ಮಾಡೋಕ್ಕೆ ಶಕ್ತಿ ಅವರು ಕೊಡ್ತಾರೆ. ಆ ಶಕ್ತಿಯಿಂದ ಎಲ್ಲ ಕೆಲಸ ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ. ಮತ್ತೆ ನೀವು ಒಂದು ವೇಳೆ ಕೌನ್ಸಿಲರ್ ಆದರೆ ಯಾವುದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಮತ್ತೆ ಯಾವ ಕೆಲಸವನ್ನು ನೀವು ಮೊದಲು ಕೈಗೆತ್ತಿರ್ತೀರಿ? ಮೊಟ್ಟ ಮೊದಲಾಗಿ ನಮ್ಮ ಇಲ್ಲಿ ದೊಡ್ಡ ಡ್ರೈನ್ ಇದೆ. ಆ ಡ್ರೈನಿಂದ ಇಲ್ಲಿ ಜನಗಳಿಗೆ ತುಂಬ ಕಾಯಿಲೆಗಳು ಬರ್ತಾ ಇದೆ. ಆ ಡ್ರೈನ್ಗೆ ಡಕ್ ಹಾಕಬೇಕು. ಆ ಡಕ್ ಹಾಕಿ ಅದನ್ನು ಮುಚ್ಚಿಸಿ ಜನರಿಗೆ ಯಾವುದು ಕಾಯಿಲೆ ಬರದೆ ಜನರಿಗೆ ಈಗಾಗಲೇ ಕೇಳ್ತಾ ಇರೋದು ಜನರು ಆ ಡಕ್ಕನ್ನು ಮಾಡಬೇಕು ಅಂತ ಜನರು ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಮೊಟ್ಟ ಮೊದಲು ನಾನು ಗೆದ್ದು ಬಂದ ತಕ್ಷಣ ಆ ಡ್ರೈನ್ ಕೆಲಸ, ರೋಡ್ಗೂ ಬೋರ್ವೆಲ್ನಲ್ಲಿ ನೀರು ಬಂದು ಟ್ಯಾಪ್, ಒಂದೊಂದು ರೋಡ್ಗೆ ಒಂದೊಂದು ಟ್ಯಾಪ್ ಹಾಕಬೇಕು ನನ್ನ ಮನಸ್ಸಲ್ಲಿದೆ. ಅದನ್ನು ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆಮೇಲೆ ನೀವು ಜನರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ತೀರಾ ಮತ್ತೆ ಅವರ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ತೀರಾ? ಸಮಸ್ಯೆಗಳು ಅವರು ನನ್ನ ಫ್ರೆಂಡ್ಲಿಯಾಗಿ ಅವ್ರ ಜೊತೆಯಲ್ಲಿದ್ದು ಎದೆ ಮೇಲೆ ಕೈ ಹಾಕ್ಕೊಂಡು ನಿಮ್ಮ ಕೆಲಸ ಏನು ಯಾವ ಥರ ಮಾಡಬೇಕು, ನೀವು ಅರ್ಧ ರಾತ್ರಿ ಆದರೂ ಬನ್ನಿ, ಅಲ್ಲ ನಿಮ್ಮ ಬರೋಕ್ಕಾಗಲಿ ನನಗೆ ಒಂದು ಮನೆಗೆ ಕಾಲ್ ಮಾಡಿದ ತಕ್ಷಣ ಬಂದು ನನ್ನ ಸ್ನೇಹಿತರು ಅವರೆಲ್ಲ ಬಂದು ಆ ಕೆಲಸ ಮಾಡ್ತೀನಿ. ಆಮೇಲೆ ನೀವು ಈ ಕಾಲ್ ಮಾಡಿ ಅಂತ ಇದ್ದೀರಲ್ಲ, ಸೊ ಅದಕ್ಕೇನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಒಂದು ರಿಜಿಸ್ಟರ್ ಮೇಂಟೈನ್ ಮಾಡೋದಾಗಲಿ ಅಥವಾ ಮನೆ ಹತ್ರ ಒಂದು ಏನೋ ಸಜೆಷನ್ ಬಾಕ್ಸ್ ಇಡೋದಾಗಲಿ ಮತ್ತೆ ನಿಮ್ಮ ಒಂದು ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ಸ್ ಏನಾದರೂ ಪಬ್ಲಿಕ್ಗೆ ಏನಾದರೂ ಡಿಸ್ಪ್ಲೇ ಮಾಡ್ತೀರಾ? ಈಗಾಗಲೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಸುಮಾರು ಎಲ್ಲರೂ ಮನೆಯಲ್ಲಿ ನನ್ನ ನಂಬರ್ ಇದೆ. ಪ್ರತಿ ವರ್ಷ ಅವ್ರಿಗೂ ಒಂದು ದೇವರು ಕ್ಯಾಲೆಂಡರ್ ಕೊಡ್ತಾ ಇರ್ತೀನಿ. ನಂದು ಮತ್ತು ನನ್ನ ಮಗ ರವಿಪ್ರಸಾದ್ ಇಬ್ಬರದು ನಂಬರಲ್ಲಿ ಇದ್ದೇ ಇದೆ. ಮತ್ತೆ ಎಲ್ಲರೂ ಕೂಡ ಭರವಸೆಗಳು ಕೊಡ್ತಾರೆ ಮತ್ತೆ ಆಶ್ವಾಸನೆ ಕೊಡ್ತಾರೆ, ಏನು ನಾವು ಆ ಕೆಲಸ ಮಾಡ್ತೀವಿ, ಈ ಕೆಲಸ ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಇದು ತುಂಬಾ ಜನ ಹೇಳುವಂತ ಮಾತು. ಮತ್ತೆ ನೀವೇನಾದ್ರೂ ಆ ಥರ ಹೇಳಿ ಏನಾದರೂ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋದಾಗ್ಲಿ ಏನಾದರೂ ಮಾಡ್ತೀರಾ? ಮತ್ತೆ ಅದು ಬಗೆಹರಿಸೋದಾದ್ರೆ ಯಾವ ರೀತಿ ಬಗೆಹರಿಸ್ತೀರಾ ಸಮಸ್ಯೆ? ನಾನು ಸುಳ್ಳು ಅಂತ ಹೇಳೋದಿಲ್ಲ. ಈಗಾಗಲೇ ಜನರು ಗೊತ್ತು, ರಾಧಾಕೃಷ್ಣ ಸುಳ್ಳು ಹೇಳಲ್ಲ. ಅವರು ಹೇಳಿದ ಕೆಲಸ ಮಾಡ್ತಾರೆ. ನಾನು ಆ ಕೆಲಸ ಮಾಡಬಿಟ್ಟು ಭರವಸೆ ಅಂತ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ವೇದಿಕೆ ಮೇಲೆ ಆಗಲಿ ಡಯಸ್ ಮೇಲೆ ಆಗಲಿ ನಾನು ಸುಳ್ಳು ಹೇಳಲ್ಲ. ನಮ್ಮ ಸರ್ಕಾರದಿಂದ ಏನು ಕೆಲಸ ಆಗಬೇಕು 18% ಮತ್ತು ಇನ್ನು ಕಾಮಗಾರಿ ಕೆಲಸಗಳು ಏನಿದೆ ಎಲ್ಲ ನಾನು ಮಾಡ್ತೀನಿ. ಸರ್, ಆಮೇಲೆ ನಿಮ್ಮ ಒಂದು ಪ್ರಾಮುಖ್ಯತೆ ನಿಮ್ಮ ಮ್ಯಾನಿಫೆಸ್ಟೋಲ್ಲಿ JDS ಮ್ಯಾನಿಫೆಸ್ಟೋಲ್ಲಿ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತೀರಾ? ಇವಾಗ ನಿಮ್ಮ ಪಕ್ಷದಿಂದ ಮ್ಯಾನಿಫೆಸ್ಟೋ ಅಂತ ಒಂದಿರುತ್ತೆ, ಒಂದು ಬಿಡುಗಡೆ ಮಾಡ್ತಾರೆ, ನಿಮ್ಮದೇ ಆದಂಥ ಮ್ಯಾನಿಫೆಸ್ಟೋ ಒಂದು ಲಿಸ್ಟ್ ಇರುತ್ತೆ. ನಮ್ಮ ಪಕ್ಷ BBMP ಏನು
ಗೆದ್ರೆ BBMP ಎಲೆಕ್ಷನ್ಸ್ ಗೆದ್ರೆ ಸೊ ನಮ್ಮ ಪ್ರಿಯಾರಿಟಿ ಬಂದು ರೋಡ್ಸ್ ಇರ್ಬೋದು, ರೋಡ್ಸ್ ಅಗಲ ಮಾಡೋದಾಗಿರ್ಬೋದು, ಮತ್ತೆ ಡ್ರೈನೇಜ್ನ ಫಸ್ಟ್ ಪ್ರಿಫರೆನ್ಸ್ ಡ್ರೈನೇಜ್ ಕೊಡೋದಾಗಿರ್ಬೋದು, ಮತ್ತೆ ಕೆರೆಗಳನ್ನ ಸಂರಕ್ಷಣೆ ಮಾಡೋದಾಗಿರ್ಬೋದು. ಈ ಥರ ಎಲ್ಲ ನಿಮ್ಮ ಒಂದು ಮ್ಯಾನಿಫೆಸ್ಟೋಲ್ಲಿ ಇರುತ್ತಲ್ಲ, ನೀವು ಯಾವುದಕ್ಕೆ ಈಗಾಗಲೇ ಹೇಳಿದ್ದೀನಿ, ಡ್ರೈನ್ಸ್ ಎಲ್ಲ ನಾನು ಡೆಕ್ ಹಾಕ್ತೀನಿ ಅಂತೇಳಿ ಫಸ್ಟ್ ಪರ್ಸನಲ್ಲಿ ಹೇಳಿದ್ದೀನಿ. ರೋಡ್ಗಳು ತಾರ ಹಾಕೋದಾಗಲಿ, ಅದು ಮತ್ತೆ ಸ್ಟ್ರೀಟ್ ಲೈಟ್ಸ್ ಹಾಕಾಗಲಿ, ನಮ್ಮ ಜಮೀರ್ ಅಹಮದ್ ಅವರು ನನಗೆ ಬೆಂಬಲ ಕೊಟ್ಟು ನನಗೆ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅವ್ರ ಮಾತನ್ನು ಉಳಿಸ್ತೀನಿ. ಅವರಿಗೆ ನಾನು ಒಳ್ಳೆ ಹೆಸರು ತರಬೇಕಂತ ನನಗೆ ಆಸೆ ಇದೆ. ಮತ್ತೆ ಎಷ್ಟೋ ಜನ ಈ ವೋಟ್ ಹಾಕಕ್ಕೆ ಬರ್ತಾನೆ ಇಲ್ಲ ಜನರು ಹೊರಗಡೆ, ಅಂದ್ರೆ ಅವ್ರಿಗೆ ಎಲೆಕ್ಷನ್ ಬೇಜಾರಾಗ್ತಿದೆ. ಸೊ ಎಲೆಕ್ಷನ್ಸ್ ಅಂದ್ರೆ ಅವ್ರಿಗೆ ಏನು ನಾನು ಮನೆಗೆ ಹೋಗಿ ಅವರು ಕೈ ಕಾಲು ಹಿಡಿದು, ನಾವು ನಮ್ಮ ಸ್ನೇಹಿತರೆಲ್ಲ ಹೋಗಿ ಮನೆಗೆ ಹೋಗಿ ಅವ್ರನ್ನ ಕೈ ಕಾಲು ಹಿಡ್ಕೊಂಡು ನಾವು ಕರ್ಕೊಂಡು ಬಂದು ಅವ್ರು ವೋಟ್ ಹಾಕ್ಸ್ತೀವಿ. ಸೊ ನೀವು ಜವಾಬ್ದಾರಿಯನ್ನು ತಗೋತಾ ಇದ್ದೀರಾ? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೋತಾ ಇದ್ದೀರಾ? ಹೌದು ಸರ್. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ಭಾಳ ಧನ್ಯವಾದಗಳು. ಇವಾಗ ನೀವೇ ನೋಡಿದ್ರಲ್ಲ, ನಮ್ಮ ಜೊತೆ ರಾಧಾಕೃಷ್ಣರವರು JDS ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಮತ್ತೆ ಅವರು ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತೀನಿ ಅಂತ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಭರವಸೆಗಳನ್ನೆಲ್ಲ ಈಡೇರಿಸ್ತಾರ, ನಾವು ರಿಸಲ್ಟ್ವರೆಗೂ ಕಾದು ನೋಡಬೇಕಾಗಿದೆ. ನರಸಿಂಹಮೂರ್ತಿ, 24x7 ಬ್ಯಾಂಗ್ಳೂರು.